ಇನ್ನು ಸಿಟಿ ರವಿ ಅವರನ್ನ ಬಂಧಿಸಿ ರಾತ್ರಿಯಿಡೀ ಸುತ್ತಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರಾ? ಮಾಧ್ಯಮದವರ ಮೇಲೆ ಗೂಬೆ ಕೂರಿಸೋದಕ್ಕೆ ಹೊರಟಿದ್ದಾರಾ ಖಾಕಿ? ಮಾಧ್ಯಮದವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ. ಮಾಧ್ಯಮಗಳು ಇದ್ದಿದ್ರಿಂದಲೇ ಸುತ್ತಾಡಿಸಿದ್ವಿ ಅಂತ ಪ್ರಕಟಣೆ ಹೊರಡಿಸ್ತಾರೆ. ಬೆಳಗಾವಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಡಿಆರ್ ಕೇಂದ್ರ ಇದೆ. ಖಾನಾಪುರ ಠಾಣೆ ಪಕ್ಕದಲ್ಲಿ ಪೊಲೀಸರ ತರಬೇತಿ ಕೇಂದ್ರ ಕೂಡ ಇದೆ. ಆ ಕೇಂದ್ರಗಳಿಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಟವನ್ನು ನಡೆಸಿದ್ರು. ಪೊಲೀಸರ ನಡೆ ಖಂಡಿಸಿ ಇವತ್ತು ಪ್ರತಿಭಟನೆಗೆ ಕರೆ ಕೂಡ ಕೊಡಲಾಗಿದೆ. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಸಿಟಿ ರವಿ ಅವರನ್ನ ಬಂಧಿಸ್ತಾರೆ, ಇಡೀ ರಾತ್ರಿ ಸುತ್ತಾಡಿಸ್ತಾರೆ. ಇದೀಗ ಇವೆಲ್ಲವನ್ನೂ ಕೂಡ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದಕ್ಕೆ ಹೊರಟಿದ್ದಾರಾ ಖಾಕಿ ಅನ್ನುವಂಥ ಪ್ರಶ್ನೆ ಹುಟ್ಟೋದು. ಮಾಧ್ಯಮದವರು ಫಾಲೋ ಮಾಡಿದ್ರಿಂದ ನಾವು ಆ ರೀತಿ ಸುತ್ತಾಟ ಮಾಡಬೇಕಾಯ್ತು ಅನ್ನುವಂಥ ಪ್ರಕಟಣೆ ಹೊರಡಿಸಿದ್ರಿಂದ ಇಷ್ಟೆಲ್ಲ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಅಲ್ಲಿ ಎರಡೆರಡು ಕೇಂದ್ರಗಳಿದೆ. ಬೆಳಗಾವಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಇದೆ, ಡಿಆರ್ ಕೇಂದ್ರ ಇದೆ. ಖಾನಾಪುರ ಠಾಣೆ ಪಕ್ಕದಲ್ಲಿ ಪೊಲೀಸರ ತರಬೇತಿ ಕೇಂದ್ರ ಕೂಡ ಇದೆ. ಇಲ್ಲಿ ಎಲ್ಲಿಯೂ ಕೂಡ ಸಿಟಿ ರವಿ ಅವರನ್ನ ಇರಿಸದೆ ರಾತ್ರಿ ಇಡೀ ಸುತ್ತಾಡಿಸಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಧ್ಯಮ ಕೂಡ ಮಾಡಿತ್ತು. ಇದೀಗ ಮಾಧ್ಯಮದವರು ಇದ್ದಿದ್ರಿಂದಲೇ ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ, ಮಾಧ್ಯಮದವರು ಗೊಂದಲ ಸೃಷ್ಟಿ ಮಾಡಿದ್ರು ಅಂತ ಹೀಗಾಯ್ತು ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇರೋದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ.